ರಾಘವೇಂದ್ರ ಸ್ವಾಮಿಗಳವರು ಸತ್ಯ ಧರ್ಮಗಳಲ್ಲಿ ರತರಾಗಿರತಕ್ಕಂಥವ್ರು, ಸತ್ಯ ಧರ್ಮದ ದಾರಿಯಲ್ಲಿ ಸದಾ ನಿರತರಾಗಿರತಕ್ಕಂಥವ್ರು. ಅದಕ್ಕೆ ಅವ್ರನ್ನ ಸತ್ಯ ಧರ್ಮ ರತಾಯಚ ಅನ್ನತಕ್ಕಂತಹ ಸಂಬೋಧನೆ. ರಾಘವೇಂದ್ರ ಸ್ವಾಮಿಗಳವರು ಶಾಪಾನುಗ್ರಹ ಶಕ್ತರು, ಆದರೆ ಎಂದೂ ಯಾರಿಗೂ ಶಾಪ ಕೊಟ್ಟಿಲ್ಲ, ಅನುಗ್ರಹ ಕೊಟ್ಟಿದ್ದಾರೆ ಅಷ್ಟೇ. ರಾಘವೇಂದ್ರ ಸ್ವಾಮಿಗಳವರು ರಾಗದ್ವೇಷ ರಹಿತರಾಗಿರತಕ್ಕಂಥವ್ರು, ನಿರ್ಮತ್ಸರರಾಗಿರತಕ್ಕಂಥವ್ರು. ರಾಘವೇಂದ್ರ ಸ್ವಾಮಿಗಳವರು ದಿವಿಜ ದ್ರುಮರು ಮತ್ತು ದೇವಸ್ವಭಾವರು. ದೇವಸ್ವಭಾವ ಇರತಕ್ಕಂಥವ್ರಿಗೆ ಯಾವಾಗಲೂ ಮಧುರವಾಗಿರತಕ್ಕಂಥ ಭಾವನೆ, ಕೋಮಲವಾಗಿರತಕ್ಕಂಥ ಭಾವನೆ, ಮೃದುವಾಗಿರತಕ್ಕಂಥ ಭಾವನೆ, ಪ್ರೀತಿಯ ಭಾವನೆ ಇರುತ್ತೆ ಹೊರತುನೋ ಅಲ್ಲಿ ದುಷ್ಟತನ ದುರ್ಮಾರ್ಗತನ ಬರೋದಿಲ್ಲ, ಇರೋದಿಲ್ಲ. ಮತ್ತೆ ಇದೆಲ್ಲ ಒಂದು ಸಂದೇಶ, ಇದೆಲ್ಲ ಒಂದು ಆದೇಶ. ನೀವೆಲ್ಲ ಸಾತ್ವಿಕ ಮಾರ್ಗದಲ್ಲಿರಿ, ಸಜ್ಜನ ಮಾರ್ಗದಲ್ಲಿರಿ, ಭಕ್ತಿ ಮಾರ್ಗದಲ್ಲಿರಿ, ಸ್ನೇಹ ಮಾರ್ಗದಲ್ಲಿರಿ, ಮೃದುವಾಗಿರ್ರಿ, ಮೆದುವಾಗಿರ್ರಿ. ಕೋಪ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಕುತ್ಸಿತ ಬುದ್ಧಿಯ ಮತ್ಸರ ಪರಿಸರಗಳನ್ನು ಬಿಟ್ಟು ಎಲ್ಲ ಬಿಟ್ಟು ಸಾತ್ವಿಕವಾಗಿರತಕ್ಕಂಥ, ದೈವಭಕ್ತಿ ಸಂಪನ್ನರಾಗಿರತಕ್ಕಂಥ, ಧರ್ಮಶ್ರದ್ಧೆ ಇರತಕ್ಕಂತಹ ಒಳ್ಳೆಯ ಭಕ್ತರಾಗಿ ಅದೇ ಶಕ್ತಿ ಕೊಡುತ್ತೆ. ಅದರಿಂದ ಶಕ್ತರಾಗ್ತೀರಾ. ರಾಯರ ಹತ್ರ ಹೋದವ್ರಿಗೆಲ್ಲ ಒಂದು ಸಂದೇಶ ಏನು ಅಂದರೆ, ನೀವು ಭಕ್ತರಾಗಿ ಶಕ್ತರಾಗ್ತೀರಾ. ಭಕ್ತಿಯಿಂದ ಶಕ್ತಿ ಬರುತ್ತೆ, ಶಕ್ತಿಯಿಂದ ಮುಕ್ತಿ ಕಡೆ ಕರ್ಕೊಂಡು ಹೋಗತಕ್ಕಂಥ ಸಾಧನಕ್ಕೆ ದಾರಿ ಸಿಗುತ್ತೆ. ರಾಘವೇಂದ್ರ ಸ್ವಾಮಿಗಳವರು ಅವರು ತಾವು ಸಜೀವರಾಗಿ ಇದ್ದಾಗ ಅನುಭವಿಸಿರತಕ್ಕಂಥ ಬಡತನ, ವಿಚಿತ್ರ ಬಡತನ, ಅಂಥ ಬಡತನ ಅನುಭವಿಸಿರೋದ್ರಿಂದ, ತಾವೇ ಬಡತನದ ದುಃಖವನ್ನ, ನೋವನ್ನ, ಕಣ್ಣೀರನ್ನ ಕಂಡಿರೋದ್ರಿಂದ, ಅನುಭವಿಸಿರೋದ್ರಿಂದ ಎಲ್ಲ ಬಡವರನ್ನ ಕಂಡ್ರೆ, ದೀನರನ್ನ ಕಂಡ್ರೆ, ದೂನರನ್ನ ಕಂಡ್ರೆ, ಅನಾಥರನ್ನ ಕಂಡ್ರೆ, ದಲಿತರನ್ನ ಕಂಡ್ರೆ, ಹೊಟ್ಟೆ ಹಸಿವಿಂದ ನರಳುತ್ತಾ ಇರತಕ್ಕಂಥವ್ರನ್ನ ಕಂಡ್ರೆ ಮೊಟ್ಟ ಮೊದಲ ಒಂದು ವಿಶ್ವಾಸ, ಅಭಿಮಾನ, ಆಶೀರ್ವಾದ ಅವ್ರಿಗೆ ಕೊಡ್ತಾರೆ ರಾಯರು. ಮೊದಲು ಹೊಟ್ಟೆಯ ಒಂದು ವಿಚಿತ್ರವಾದಂತಹ ನೋವನ್ನ, ಅಲ್ಲಿನ ಹಸಿವನ್ನ ಶಮನಗೊಳಿಸ್ತಾರೆ. ನಂತರ ಸ್ವಲ್ಪ ದೇಹಕ್ಕೆ ಪುಷ್ಟಿ ಬಂದ ಮೇಲೆ ಮನಸ್ಸಿಗೆ ಪ್ರೇರಣೆ ಕೊಡ್ತಾರೆ, ಚಿತ್ತಕ್ಕೆ ಚೈತನ್ಯ ಕೊಡ್ತಾರೆ. ನಂತರದಲ್ಲಿ ಒಳ್ಳೆಯ ಮಾರ್ಗ ದಿಕ್ಕನ್ನು ತೋರಿಸ್ತಾರೆ, ಸತ್ಸಂಗವನ್ನು ಕೊಡಿಸ್ತಾರೆ, ಒಳ್ಳೆಯ ಮಾರ್ಗದರ್ಶನ ಕೊಡ್ತಾರೆ, ಸಜ್ಜನರಾಗಿರೋದು ಹೇಗೆ ಅಂತ ತೋರಿಸ್ತಾರೆ, ತೀರ್ಥಕ್ಷೇತ್ರಗಳಿಗೆ ಕಾಲು ಹೋಗೋ ಹಾಗೆ ಮಾಡ್ತಾರೆ, ಕೈಯಿಂದ ಪೂಜೆ ಮಾಡೋ ಹಾಗೆ ಮಾಡ್ತಾರೆ, ಕಿವಿಯಿಂದ ಒಳ್ಳೆಯ ಹಾಡುಗಳನ್ನು, ಮಂತ್ರಗಳನ್ನು, ಸ್ತೋತ್ರಗಳನ್ನು ಕೇಳೋ ಹಾಗೆ ಮಾಡ್ತಾರೆ, ಕಣ್ಣಿಂದ ದೇವತಾ ಮೂರ್ತಿಗಳನ್ನು, ಬೃಂದಾವನಗಳನ್ನು ನೋಡೋ ಹಾಗೆ ಮಾಡ್ತಾರೆ. ಆದರೆ ಇದಕ್ಕೆಲ್ಲ ಮೊದಲು ಸಮರ್ಪಣ ಭಾವ ಬೇಕು, ನಿವೇದನ ಭಾವ ಬೇಕು. ಹೋಗಿ ರಾಯರನ್ನು ಪ್ರಾರ್ಥನಾ ಮಾಡ್ಕೋಬೇಕು. ಮಾಡಿಕೊಂಡಾಗ ಇದೆಲ್ಲ ಕೊಡ್ತಾರೆ. ಒಂದು ಸಲ ಸಹಸ್ರಮುಖಿ ರಾಮಕುಮಾರ್ ಅಂತ ಒಬ್ಬ ಕರ್ನಾಟಕದಲ್ಲಿ ದೊಡ್ಡ ಕಲಾವಿದರಿದ್ದರು. ಆ ಕಲಾವಿದರು ಒಂದೊಂದು ಕ್ಷಣಕ್ಕೆ ಮುಖದ ಭಾವವನ್ನು ಒಬ್ಬೊಬ್ಬ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಡ್ತಾ ಇದ್ರು. ಅವರಿಗೆ ಆ ಕಾಲಕ್ಕೆ ಜಪಾನ್ನಿಂದ ಆಹ್ವಾನ ಬಂದು ಜಪಾನ್ಗೆ ಹೋದರು. ದುಡ್ಡಿಲ್ಲ, ಕಾಸಿಲ್ಲ, ಹೋಗ್ಬಿಟ್ಟಿದ್ದಾರೆ, ಕಷ್ಟದಲ್ಲಿ ಸಿಕ್ಕಾಕೊಂಡ್ರು. ಅಲ್ಲಿ ಯಾವುದೋ ದೊಡ್ಡ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಜಪಾನ್ನಲ್ಲಿ ಕಲಾವಿದರನ್ನು ಕರೆಸಿ ಅಲ್ಲಿ ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಬಸ್ಸಲ್ಲಿ ಕಳಿಸಿದರೆ ಬಸ್ ಕೆಟ್ಟೋಯ್ತು. ಆ ಬಸ್ಸಲ್ಲಿ ಇದ್ದವ್ರು ಇಬ್ಬರೇ, ಅವರಿಬ್ಬರು ನಾವು ಇನ್ನೊಂದು ಬಸ್ ತೊಗೊಂಡ್ಬರ್ತೀವಿ, ಅಲ್ಲಿವರೆಗೂ ಇಲ್ಲೇ ಇರೋದು. ಇಡೀ ಕಾಡು, ರಾತ್ರಿ ಆದರೂ ಬರಲಿಲ್ಲ, ಕಗ್ಗಾಡು ಅಂತ ಘೋರಾರಣ್ಯ, ನಿಬಿಡವಾದ ಅರಣ್ಯದಲ್ಲಿ ಒಬ್ಬರೇ ಒಬ್ಬರು ರಾತ್ರಿ, ಭಾಷೆ ಗೊತ್ತಿಲ್ಲ, ದೇಶ ಬೇರೆ. ಆ ಕಾಲ ಕೈಯಲ್ಲಿ ದುಡ್ಡಿಲ್ಲ, ಕಾಸಿಲ್ಲ. ಒಂದು ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಯಾರ್ಯಾರೂ ಬರಲಿಲ್ಲ. ಕಡೆ ಪ್ರಾಣ ಹೋಗುತ್ತೆ ಅಂತ ಗೊತ್ತಾಗೋಯ್ತು. ಭಯ, ಆತಂಕ, ಗಂಡಾಂತರ, ಹಸಿವು, ನೀರು ಕೂಡ ಇಲ್ಲ, ವಿಚಿತ್ರ ಅರಣ್ಯ, ಹೆಜ್ಜೆ ಇಟ್ಟರು ಭಯ. ಅಂಥ ಸ್ಥಿತಿಯಲ್ಲಿ ಅವರು ಜೋಬಲ್ಲಿ ಕೈ ಹಾಕಿದರೆ ಅವರ ಪರ್ಸ್ನಲ್ಲಿ ಇದ್ದಿದ್ದು ರಾಯರ ಫೋಟೋ ಒಂದು. ಆ ರಾಯರ ಭಾವಚಿತ್ರ ತೆಗೆದು, ರಾಯರೇ ನೀವೇ ನನ್ನ ಕಾಪಾಡಬೇಕು ಅಂತ, ರಾಯರೇ ರಾಘವೇಂದ್ರ 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 ಅಂತ ಹೇಳ್ತಿದ್ದಾರೆ. ಹಾಗೆ ನಿದ್ದೆ ಬಂದಿದೆ, ಮೂರ್ಛೆ ಹೋಗ್ಬಿಟ್ಟಿದ್ದಾರೆ. 4 ದಿನ ಊಟ ತಿಂದಿದೆ, ಮೂರ್ಛೆ ಹೋಗಿದ್ದಾರೆ. ಪ್ರಜ್ಞೆ ತಪ್ಪು ಎಷ್ಟೋ ಹೊತ್ತಾಗಿದೆ. ಎಷ್ಟೋ ಹೊತ್ತಾದ್ಮೇಲೆ ಕೈ ಒಂದು ಯಾವುದೋ ಒಂದು ಹಸ್ತ ಅವ್ರನ್ನ ನೇವರಿಸ್ದಾಗಾಯ್ತಂತೆ. ಕಣ್ಣು ಬಿಟ್ಟರೆ ಅವರು ಯಾವುದೋ ಒಂದು ಗುಡಿಸಲಲ್ಲಿದ್ದಾರೆ. ಗುಡಿಸಲಿನಲ್ಲಿ ಒಬ್ಬ ಜಪಾನಿ ವೃದ್ಧ, ಅವನು ಯಾವುದೋ ಭಾಷೆಯಲ್ಲಿ ಮಾತಾಡ್ತೀಯಾನೆ. ಆ ವೃದ್ಧ ಇವರಿಗೆ ಹಣ್ಣು ಕೊಟ್ಟ, ಹಾಲು ಕೊಟ್ಟ. ಹಣ್ಣು ಕುಡಿದ್ರು, ಹಾಲು ಕುಡಿದ್ರು, ನೀರು ಕುಡಿದ್ರು, ಎದ್ದು ಕೂತ್ಕೊಂಡ್ರು. ಆ ವೃದ್ಧನ ಮುಖ ನೋಡ್ತಿದ್ದಾರೆ, ಬಿಳಿ ಗಡ್ಡ. ಎಲ್ಲೋ ನೋಡಿದೀನಿ ಈ ವೃದ್ಧನ, ಆದ್ರೆ ಆ ಜಪಾನಿ ವೃದ್ಧನ ಇವರೆಲ್ಲ ನೋಡ್ಬೇಕು. ಅಷ್ಟೊತ್ತಿಗೆ ತಿರ್ಗಾ ಎಲ್ಲ ಕಣ್ಣು ಮುಚ್ಕೊಂಡಿದ್ದಾರೆ. ಆ ವೃದ್ಧನೇ ಇಲ್ಲ ಅಲ್ಲಿ.
ಅಷ್ಟೊತ್ತಿಗೆ ನೋಡ್ಕೊಂಬರ್ತಾರೆ, ಅಲ್ಲಿ ಗುಡಿಸ್ಲು ಇಲ್ಲ, ವೃದ್ಧನೂ ಇಲ್ಲ, ಯಾರು ಹಣ್ಣು ಕುಡಿದಿದ್ದಾರೆ, ಹಾಲು ಕುಡಿದಿದ್ದಾರೆ. ಆಗ ಜೋಬ್ನೊಳಗಿಂದ ಪರಸ್ ತೆಗೆದು ಚಿತ್ರ ನೋಡಿದ್ರೆ ಆ ಜಪಾನಿ ವೃದ್ಧ ಇನ್ಯಾರೋ ಅಲ್ಲ, ರಾಘವೇಂದ್ರ ಸ್ವಾಮಿಗಳವರು. ತಕ್ಷಣ ಅಲ್ಲಿಂದ ಒಂದು ಕಾದು 2 ದಿನ ಯಾರೋ ಬರ್ತಿದ್ರು, ಅವ್ರ ಮೂಲಕ ಒಂದು ನಗರಕ್ಕೆ ಬಂದು, ಅಲ್ಲಿಂದ ಭಾರತಕ್ಕೆ ಬಂದು, ನೇರ ಮಂತ್ರಾಲಯಕ್ಕೆ ಬಂದು, ಸ್ವಾಮಿ ನನಗೆ ನೀವೇ ಪ್ರಪಂಚ, ನನಗೆ ಇನ್ನೆಲ್ಲೂ ಹೋಗೋದಿಲ್ಲ ಅಂತ ಹೇಳಿ ನನ್ನನ್ನು ಜಪಾನ್ನಲ್ಲಿ ಮಧ್ಯರಾತ್ರಿಯಲ್ಲಿ ಘೋರಾರಣ್ಯದಲ್ಲಿ ಬಂದು ಹಣ್ಣು ಕೊಟ್ಟು ಹಾಲು ಕೊಟ್ಟು ದರ್ಶನ ಕೊಟ್ಟು ಕಾಪಾಡಿದ್ರಲ್ಲ ಸ್ವಾಮಿ ಅಂತಂದರು. ಹೀಗೆ ನೀವು ಜಗತ್ತಿನ ಯಾವ ಊರಲ್ಲಿರಿ, ಯಾವ ದೇಶದಲ್ಲಿರಿ, ಎಲ್ಲೇ ಇರಿ, ಭಕ್ತಿಯಿಂದ ರಾಘವೇಂದ್ರ ಅಂತನ್ನೇ ಬಂದು ಅನುಗ್ರಹ ಮಾಡ್ತಾರೆ. ಅವರೇ ರಾಘವೇಂದ್ರ ಸ್ವಾಮಿಗಳು.